ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶೈಲೇಂದ್ರ ಗುಂಡಪ್ಪ ಗುರುತಿಂದ್ರಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು KPS ರಾಮತೇಶ್ವರ ಬೆಳಗಾವಿ. ನನ್ನ ಹೆಸರು ಅಪ್ಪು ಕೃಷ್ಣಾಲಮಣಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು KPS ರಾಮತೇಶ್ವರ ಬೆಳಗಾವಿ. ನಾವು ಮಾಡಲ್ ಹೆಸರು ಟ್ರಾಫಿಕ್ ನೆಟ್ಸಿ ಕಂಟ್ರೋಲರ್. ಇದರಲ್ಲಿ ನಾವು ಬಳಸಿರುವ ವಸ್ತುಗಳೆಂದರೆ 4 IR ಸೆನ್ಸರ್, ಟ್ರಾಫಿಕ್ LED ಲೈಟ್ಸ್, ಜಂಪರ್ ಕೇಬಲ್ಸ್, A to B ಕೇಬಲ್, ಆರ್ಡಿನೋ ಬೋರ್ಡ್ ಮತ್ತು ಆಟಿಕೆ ಸಾಮಾನುಗಳು. ಇದರ ಕಾರ್ಯವೇನೆಂದರೆ ಟ್ರಾಫಿಕ್ನಲ್ಲಿ ಒಂದು ಬದಿಯಲ್ಲಿ ಕಡಿಮೆ ಜನ ಇದ್ದು ಇನ್ನೊಂದು ಬದಿಯಲ್ಲಿ ಹೆಚ್ಚು ಜನವಿದ್ದರೆ ಹೆಚ್ಚು ಜನ ಇದ್ದ ಬದಿಗೆ ಗ್ರೀನ್ ಲೈಟ್ ಕೊಟ್ಟು ಅವರಿಗೆ ಮುಂದೆ ಸಾಗಲು ಅನುಮತಿ ನೀಡುತ್ತದೆ ಮತ್ತು ಕಡಿಮೆ ಇದ್ದವರಿಗೆ ರೆಡ್ ಲೈಟ್ ಕೊಟ್ಟು ಅಲ್ಲೇ ನಿಲ್ಲಿಸಲು ಅನುಮತಿ ನೀಡುತ್ತದೆ. ಹೆಚ್ಚು ಇದ್ದ ವಾಹನಗಳನ್ನು ಹೋದ ತಕ್ಷಣ ಕಡಿಮೆ ಇದ್ದ ವಾಹನಕ್ಕೆ ಗ್ರೀನ್ ಲೈಟ್ ಕೊಟ್ಟು ಅವುಗಳು ಮೂವ್ ಆಗಲು ಬಿಡುತ್ತದೆ. ಯಾವ ಬದಿಯಲ್ಲಿ ಹೆಚ್ಚು ವಾಹನವಿರುತ್ತದೆಯೋ ಆ ಬದಿಗೆ ಗ್ರೀನ್ ಲೈಟ್ ಕೊಟ್ಟು ಅವರಿಗೆ ಹೋಗಲು ಅನುಮತಿ ನೀಡುತ್ತದೆ. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನೋಡಿ. ಇಲ್ಲಿ ಕಡಿಮೆ ವಾಹನವಿದೆ, ಇಲ್ಲಿ ಹೆಚ್ಚು ವಾಹನ ಬಂದ ತಕ್ಷಣ ಆಟೋಮೆಟಿಕ್ ಆಗಿ 1 ಸೆಕೆಂಡ್ ವೇಟ್ ಇಲ್ಲದೆ ಇದಕ್ಕೆ ಗ್ರೀನ್ ಲೈಟ್ ಕೊಡುತ್ತದೆ. ಇವರು ಮೂವ್ ಆದ ತಕ್ಷಣ ಈ ಬದಿಗೆ ಗ್ರೀನ್ ಲೈಟ್ ಬಂದು ಇವರು ಮೂವ್ ಆಗಲು ಬಿಡುತ್ತದೆ. ಇದರ ಉಪಯೋಗವೇನೆಂದರೆ ಟ್ರಾಫಿಕ್ನಲ್ಲಿ ನಿಂತು ಅವರ ಸಮಯ ವೇಸ್ಟ್ ಆಗುತ್ತದೆ, ಆ ಸಮಯವನ್ನು ಉಳಿತಾಯ ಮಾಡಬಹುದು. ಫ್ಯೂಲ್ ವೇಸ್ಟ್ ಆಗುತ್ತದೆ, ಫ್ಯೂಲ್ ಉಳಿತಾಯ ಮಾಡಬಹುದು. ಮತ್ತು ಅವರಿಗೆ ಜಾಸ್ತಿ ವಾಹನವಿದ್ದಲ್ಲಿ ಏರ್ ಪೊಲ್ಯೂಷನ್ ಆಗಬಹುದು, ಅದನ್ನು ತಡೆಗಟ್ಟುತ್ತದೆ. ಧನ್ಯವಾದಗಳು.